ಗುರುಜಿ, ತುಳುವ ಸೃಷ್ಟಿ ಅಂತ ಹೇಳ್ತಾ ಇದ್ರಿ, ಮಾತುಕತೆಯನ್ನ ಮುಂದುವರಿಸೋಣವೇ? ಅನಂತ ಶೇನು ಅನಂತ ಪದ್ಮನಾಭ ಸ್ವರೂಪದಲ್ಲಿರತಕ್ಕಂಥ ತ್ರಿವೇಂದ್ರಂ ಅಂದರೆ ತಿರುವನಂತಪುರ ಅಂತ ಕರಿತೀವಿ. ಇಲ್ಲಿ ಅನಂತನಾಗಿ ನಿದ್ರೆ ಮಾಡೋ ಸಮಯದಲ್ಲಿ ಬಾಲವನ್ನು ನೋಡಿದಾಗ ಸಾಕ್ಷಾತ್ ನಾವು ದರ್ಶನ ಮಾಡ್ತಕ್ಕಂಥದ್ದು ಯಾರು? ಸಾಕ್ಷಾತ್ ಲಕ್ಷ್ಮೀ ನಾರಸಿಂಹ ಸ್ವರೂಪ. ತದನಂತರ ಮಧ್ಯ ಬ್ರಹ್ಮ ಸ್ವರೂಪದಲ್ಲಿ ವಿಷ್ಣು ಪಾದದಿಂದ ಹೊಕ್ಕಳ ಭಾಗಕ್ಕೆ ಬಂದಾಗ ಸಾಕ್ಷಾತ್ ಬ್ರಹ್ಮ ಹೊಕ್ಕಳಲ್ಲಿ ವಾಸವಾಗಿರ್ತಾನೆ. ತದನಂತರ ಕೊನೆಯ ಭಾಗ ಸಾಕ್ಷಾತ್ ನಾರಾಯಣ ನಿದ್ರಾವಸ್ಥೆಯಲ್ಲೇ ಪರಮೇಶ್ವರನ ಪೂಜೆ ಮಾಡ್ತಾನೆ. 3 ಭಾಗಗಳಲ್ಲಿ ದರ್ಶನವನ್ನು ಮಾಡಿದಾಗ ಇಂಥ ದೊಡ್ಡ ವಿಗ್ರಹ ನಾ ಭೂತೋ ನ ಭವಿಷ್ಯತಿ ಅಂತ ಇಡೀ ಜಗತ್ತಿನಲ್ಲಿ ಅಷ್ಟು ದೊಡ್ಡ ವಿಗ್ರಹ ಅನಂತ ಪದ್ಮನಾಭಂದು ಇಲ್ಲೇ ಕ್ಷೇತ್ರ. ಈ ಒಂದು ಮಹಾಕ್ಷೇತ್ರದಲ್ಲಿ ನಾವುಗಳು ನೋಡ್ತಕ್ಕಂಥದ್ದು ಒಂದು ಭಾಗಕ್ಕೆ 5 ಗೋಪುರಗಳು, ಹಾಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೇಳಿ 4 ಗೋಪುರಗಳು. ಅಂದರೆ 4 ದಿಕ್ಕಲ್ಲಿ 5 ಗೋಪುರಗಳಾದರೆ ಎಷ್ಟು ಚಿಕ್ಕ ಆಯಿತು? ಕನಿಷ್ಠ ಪಕ್ಷ 20 ಆಯಿತು. ಮಧ್ಯದಲ್ಲಿರ್ತಕ್ಕಂಥ ಮೂಲ ಬಿಂದುವೆ 21. ಅದಕ್ಕೆ ಇದನ್ನ ಸಂಕ್ರಮಣ ಮಂಗಳ ಅನುಗ್ರಹತೆ ಸಿದ್ಧಿ. ಅಂದರೆ ಸಂಕ್ರಮಣ ಅಂದರೆ ಏನು? ಸಾಧಾರಣವಾಗಿ ನಾವುಗಳೆಲ್ಲ ಪ್ರಾರ್ಥನೆ ಮಾಡ್ತಕ್ಕಂಥ ಈ ಮಂಗಳೂರು ಪ್ರಾಂತದವರು, ಕೇರಳ ಪ್ರಾಂತದವರೆಲ್ಲ ಸಂಕ್ರಮಣವನ್ನು ಚೆನ್ನಾಗಿ ಆಚರಿಸ್ತಾರೆ. ಸೂರ್ಯನನ್ನು ನಂಬುತ್ತಾರೆ. ಆ ಸೂರ್ಯನು ಪ್ರತ್ಯಕ್ಷ ದೈವ ಪರಮೇಶ್ವರ ಅಂತ ಕರೀತಾರೆ. ಸೂರ್ಯನಿಗೆ ಸಾಟಿಯಾಗಿರ್ತಕ್ಕಂಥ ನಾಗರ ದೇವತೆಗಳನ್ನು ಪೂಜೆ ಪುನಸ್ಕಾರವನ್ನು ಮಾಡಿ ಗೌರವವನ್ನು ಕೊಡ್ತಾರೆ ಸಾಕಷ್ಟು ಜನ ಈ ದಕ್ಷಿಣ ಕನ್ನಡದವರು ಮತ್ತು ಕೇರಳ ಪ್ರಾಂತದವರು. ಅಂದರೆ ಇದೆಲ್ಲ ಪಶ್ಚಿಮ ಆಯಿತು. ಅದಕ್ಕೆ ಇದನ್ನು ತುಳುವ ನಾಡು. ತುಳುವ ಅಂದರೆ ಏನು? ಹಾವು ಓಡಾಡಿರೋ ನಾಡು ಅಂತ. ಇದನ್ನೆಲ್ಲ ನಾವುಗಳೇನಂತೀವಿ? ಪೂರ್ತಿಯಾಗಿ ಚಂದ್ರ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಚಾಂದ್ರಮಾನದವರು ಪರಿಪೂರ್ಣವಾಗಿ ಸಂಸ್ಕೊಂಡಿರತಕ್ಕಂಥದ್ದು. ಇದನ್ನೆಲ್ಲ ಅಮ್ಮನವರ ಕೃಪಾ ಕಟಾಕ್ಷ ಪರಶುರಾಮ ಕ್ಷೇತ್ರ ಅಂತ ಕರಿತೀವಿ. ಯಾಕೆ ಪರಶುರಾಮ ಕ್ಷೇತ್ರ? ಮಲೆನಾಡೆಲ್ಲ ಪರಶುರಾಮ ಕ್ಷೇತ್ರವೇ. ಇಲ್ಲೆಲ್ಲ ಹಾವುಗಳ ವಾಸವಾಗಿರುತ್ತೆ. ಪರಶುರಾಮ ಎಷ್ಟು ರೌದ್ರವಾಗಿರ್ತಾನೆ ಅಂದರೆ ಸಾಕ್ಷಾತ್ ವಿಷ್ಣು ಪರಶುರಾಮ ಅವತಾರದಲ್ಲಿ ಓಡಾಡ್ತಾ ಇದ್ದ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ನಾಗದೇವತೆಗಳು ಬಹಳ ವಿಶೇಷ. ಇದನ್ನೆಲ್ಲ ಸ್ಮರಣೆ ಮಾಡಿಕೊಳ್ತಕ್ಕಂಥ ಆ ಒಂದು ಕ್ಷೇತ್ರ ಮಹಿಮೆಯಲ್ಲಿ ಅವನು ಬಂದಿರತಕ್ಕಂಥದ್ದು 2 ಕ್ಷೇತ್ರ. ಕರ್ನಾಟಕದ ಭಾಗದಲ್ಲಿ ನಂಜನಗೂಡಲ್ಲಿ ಅವನ ಶಸ್ತ್ರಾಸ್ತ್ರಗಳನ್ನು ಇಟ್ಟು ಪರಿಪೂರ್ಣವಾಗಿ ನಿದ್ರಾವಸ್ಥೆಗೆ ಹೋಗೋಕ್ಕೆ ಸ್ವಲ್ಪ ಮಟ್ಟಿಗೆ ನಿದ್ರೆ ಅಂದರೆ ಅವನಿಗೆ ಸ್ವಲ್ಪ ಮಟ್ಟಿಗೆ ಆಯಾಸವಾದಾಗ ಕೊಡ್ಲಿಯಲ್ಲಿ ತೆಗೆದು ಎಲ್ಲವನ್ನು ಕೆಚ್ಚುತ್ತಾ ಇರ್ತಾರೆ. ಕೆತ್ತೋ ಸಮಯದಲ್ಲಿ ನೋಡ್ತಾನೆ ಸಾಕ್ಷಾತ್ ಅಲ್ಲಿ ಒಂದು ಲಿಂಗಕ್ಕೆ ಏಟು ಬೀಳುತ್ತೆ, ಛಕ್ ಅಂತ ಬೀಳುತ್ತೆ. ಅಯ್ಯೋ ರಕ್ತ ಸುರಿತಾ ಇದೆಯಲ್ಲ ಅಂದಾಗ ಆ ಪರಶುರಾಮ ಕ್ಷೇತ್ರವಾಗಿರ್ತಕ್ಕಂಥ ಒಂದು ಸ್ಮರಣೆ ನಂಜನಗೂಡೇಶ್ವರ. ಅದಕ್ಕೋಸ್ಕರ ಇವತ್ತು ಮೈಸೂರು ಡಿಸ್ಟ್ರಿಕ್ಟಲ್ಲಿ ನಂಜುಂಡೇಶ್ವರನ ಸ್ಮರಣೆಯನ್ನು ಬಹಳ ಚೆನ್ನಾಗಿ ಮಾಡ್ತೀವಿ. ಪರಶುರಾಮನ ಸಮೇತವಾಗಿರ್ತಕ್ಕಂಥ ವಿಗ್ರಹ ಇಲ್ಲಿ ಸ್ಮರಣೆಯನ್ನು ಮಾಡ್ಕೊಳ್ಳಾಗ ಈ ತುಳುವ ಸೃಷ್ಟಿ ಬಹಳ ವಿಶೇಷ. ಸುಬ್ರಹ್ಮಣ್ಯನಿಗೆ ಉತ್ಸವವನ್ನು ಮಾಡ್ತಾರೆ, ಪಲ್ಲಕ್ಕಿ ಉತ್ಸವ ಮಾಡ್ತಾರೆ, ಸಾಯಂಕಾಲ ದೀಪೋತ್ಸವವನ್ನು ಮಾಡ್ತಾರೆ ನದಿ ತೀರದಲ್ಲಿ. ಇಲ್ಲಿ ನಾವುಗಳ ಆ ಸ್ಮರಣೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ನಾರಾಯಣ ಅನಂತ ನಾರಾಯಣ ಅಂತ ಕರೀತಾರೆ. 2ನೇ ಭಾಗಕ್ಕೆ ಬರೆದಾಗ ಮಂಗಳೂರು ಪ್ರಾಂತದಲ್ಲಿ ನಾವುಗಳು ನೋಡ್ತಕ್ಕಂಥದ್ದು ಉಡುಪಿ ಜಿಲ್ಲೆಯಲ್ಲಿ. ಈ ಉಡುಪಿ ಜಿಲ್ಲೆಯಲ್ಲಿ ನೋಡ್ತಕ್ಕಂಥ ವಿಚಾರ ಏನು ಅಂದರೆ ಇಲ್ಲಿ ಅನಂತಶೇನ ದೇವಸ್ಥಾನ. ಈ ಅನಂತಶೇನ ದೇವಸ್ಥಾನದಲ್ಲಿ ಲಕ್ಷಾಂತರ ಹಾವಿದೆ. ದೋಷಗಳನ್ನು ಕಳ್ಕೊಳ್ಳೋಕ್ಕೆ ಪರಿವರ್ತನೆ ಮಾಡ್ಕೊಳ್ಳಿ. ಈ ಕ್ಷೇತ್ರದಲ್ಲಿ ಮುಳುಗಿ ಸ್ನಾನ ಮಾಡಿ ಶಿವಶಂಕರ ನಾರಾಯಣ ಅಂತ ಅನಂತ ನಾರಾಯಣನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಶಿವಶಂಕರ ನಾರಾಯಣ. ಶಿವ ಶಂಕರ 2 ಒಂದೇ. ಆದರೆ ಶಿವನೇ ಸ್ವತಃ ಪೂಜೆ ಮಾಡೋದ್ರಿಂದ ಶಿವನ ಪೂಜೆ ಒಂದು, ನಾರಾಯಣದ ಒಳಗೆ ಸೇರಿಕೊಂಡ ಅನಂತವಾಗಿರ್ತಕ್ಕಂಥ ನಾರಾಯಣ ನಿದ್ರಾವಸ್ಥೆಯಲ್ಲಿ ಇದ್ದಾಗ ಶಿವನ ಪೂಜೆಯನ್ನು ಮಾಡೋದ್ರಿಂದ ಶಿವ ಶಂಕರನ ಸ್ವರೂಪದಲ್ಲಿ ನಾರಾಯಣ ಅಂತ. ಅದಕ್ಕೆ ಶಿವಶಂಕರ ನಾರಾಯಣ ಸ್ಮರಣೆಯನ್ನು ಇಲ್ಲಿ ಮಾಡ್ಕೊತಾರೆ. ಭಾಳ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಇಲ್ಲಿ ತಂಬಿಟ್ಟು ಮಾಡ್ತಾರೆ, ಸಾಯಂಕಾಲ ದೀಪೋತ್ಸವವನ್ನು ಮಾಡ್ತಾರೆ. ಸ್ಕಂದ ಸೃಷ್ಟಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಬಹಳ ವಿಶೇಷವಾಗಿರೋ ಕ್ಷೇತ್ರ. ಕುಜನ ಸಂಬಂಧ ಪೂರ್ವಕವಾಗಿ ನರಸಿಂಹ ಒಂದು ಕಡೆ, ಎಡಭಾಗದಲ್ಲಿ ಸಾಕ್ಷಾತ್ ಹಾವಿನ ಸ್ವರೂಪದಲ್ಲಿ ಕೂತಿರ್ತಾನೆ ಸುಬ್ರಹ್ಮಣ್ಯ. ಈ 2 ಭಾಗ ಕುಜರಾಹು ಸಂಧಿ ದೋಷಗಳನ್ನು ಪರಿಹಾರ ಮಾಡುತ್ತೆ. ಈ ಕ್ಷೇತ್ರದಲ್ಲಿ ಅವನು ಕೊಡ್ಲಿಯನ್ನ ತಾಯಿ ಜೊತೆಗೆ ಯಾವ ಕಾಲಕ್ಕೂ ಜಮದಗ್ನಿಯ ಮಾತನ್ನ ಕೇಳಿ ತಲೆಯನ್ನ ಹೀಗೆ ಕತ್ತರಿಸ್ತಾನೋ ಅದಾದ ನಂತರ ತಾಯಿ ತಲೆ ಅಲ್ಲಿ ಬಿದ್ದಾಗ ಎಲ್ಲಿ ಗದಗಲ್ಲಿ ಇವನು ಆ ಕೊಡ್ಲಿಯನ್ನು ಬಿಸಾಕಿರೋ ಕ್ಷೇತ್ರವೇ ಘಾಟಿ. ಘಾಟಿ ಅಂದರೆ ನನ್ನ ಶಸ್ತ್ರ ಅಂತ ಹೇಳ್ತಕ್ಕಂಥ ವಿಚಾರ. ಅದಕ್ಕೆ ನಾನಾ ಶಸ್ತ್ರಗಳ ಮುಖಾಂತರವಾಗಿ ಇಲ್ಲಿ ಅವನು ಯಾವತ್ತೂ ಶಸ್ತ್ರವನ್ನು ಬಿಸಾಕದ್ನೋ ಆ ಕ್ಷಣದಿಂದ ಇಲ್ಲಿ ನೀರು ಬರಲಾಗೋಯ್ತು. ಅದು ಮಧ್ಯೆ ವಿಶೇಷವಾಗಿ 2012ಕ್ಕೆ ನೀರು ಉಕ್ಕ ಹರಿಯುತ್ತೆ. ಸಾಕ್ಷಾತ್ ಕಪಿಶ್ರೇಷ್ಠನಾಗಿರ್ತಾನೆ ಆಂಜನೇಯನು ಚಿರಂಜೀವಿ ಆಗಿರೋನು ಅವನೇ ಆ ಕೊಡ್ಲಿಯನ್ನು ತೆಗೆದು ಶ್ರೀಮನ್ನಾರಾಯಣನಿಗೆ ಅರ್ಪಿಸ್ತಾನೆ. ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಮಹಿಮೆ ಮೊದಲು ತಿಳಿಸಿದ್ದೀನಿ. ಈ ವಿಶೇಷವಾಗಿರ್ತಕ್ಕಂಥ ಮಹಾಕ್ಷೇತ್ರದ ಮಹಿಮೆ ನಿಮಗೆ ತಿಳಿಸ್ತಕ್ಕಂಥ ವಿಚಾರದಲ್ಲಿ ಇಲ್ಲಿ 2012ಕ್ಕೆ ನೀವುಗಳು ಆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಕುಜ ರಾಹು ಸಂಧಿಯನ್ನು ಬೆಳಗಿನ ಜಾವ ಪಂಚಾಮೃತ ಅಭಿಷೇಕವನ್ನು ಮಾಡಿದಾಗ ಇಲ್ಲಿ ಸೃಷ್ಟಿಯ ಪೂಜೆ. ಅದಕ್ಕೆ ಇಲ್ಲೂ ತುಳಿಯುವ ಸೃಷ್ಟಿಯ ಪೂಜೆಯನ್ನು ಭಾಳ ಚೆನ್ನಾಗಿ ಆಚರಿಸ್ತಾರೆ. ಅದಾದಮೇಲೆ ಕೇರಳ ಪ್ರಾಂತದಲ್ಲಿ ಮನ್ನಾರ್ ಶಾಲೆ. ಈ ಮನ್ನಾರ್ ಶಾಲೆಯಲ್ಲಿ ಕೇರಳ ಪ್ರಾಂತದಲ್ಲಿ ಇರತಕ್ಕಂಥ ವಿಶೇಷ ಬಹಳ ಚೆನ್ನಾಗಿ ಮೊದಲೇ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಹಾವಿನ ಪ್ರದೇಶ. ಇಲ್ಲಿ ಆ ಪೂಜೆಯನ್ನು ತುಳುವ ಸೃಷ್ಟಿಯನ್ನು ಆಚರಿಸ್ತಾರೆ.
ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅಂತ ನೀವೇನೋ ಅನ್ಕೊಂತಾ ಇದ್ದೀರಾ, ಅದೆಲ್ಲ ಸುಬ್ರಹ್ಮಣ್ಯ ಕ್ಷೇತ್ರ, ಯಾವ ಕಾಲಕ್ಕೂ ಅಯ್ಯಪ್ಪಂದಲ್ಲ. ಆದರೆ ಅಯ್ಯಪ್ಪನ ಪ್ರತಿಷ್ಠಾಪನೆ ಆ ಕಾಲದಿಂದ ಈ ಕಾಲದವರೆಗೂ ಕೇರಳ ಪ್ರಾಂತದವರೆಲ್ಲ ಮಾಡಿಕೊಂಡ್ರು. ಇದೆಲ್ಲನೂ ಸಂಕ್ರಾಂತಿಗೆ ಮೊದಲು ಸೂರ್ಯನ ನಮಸ್ಕಾರ ಮಾಡೋಕ್ಕೋಸ್ಕರ ಉತ್ತರಾಯಣಕ್ಕೆ ತಿರುಗ್ತಕ್ಕಂಥ ಸೂರ್ಯನಿಗೆ ದಕ್ಷಿಣದಿಂದ ಪರಿಹಾರ ಮಾಡತಕ್ಕಂಥ ಇವನಿಗೆ ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ಮಹಿಮೆಯನ್ನು ಮಾಡಿದ್ರೂ ಸಹ ಕೊನೆಗೆ ಎಲ್ಲರೂ ಸಿಂಗಲ್ ಪಾಯಿಂಟ್, ಎಲ್ಲರಿಗೂ ಒಂದು ನಮಸ್ಕಾರ. ಯಾತಕ್ಕೋಸ್ಕರ? ಒಂದೇ ಕಾರಣಕ್ಕೋಸ್ಕರ. ಇಷ್ಟೆಲ್ಲ ಕಾರಣವಾಗ ಈ ತುಳು ಷಷ್ಠಿಗೆ ನಾವು ಸ್ಮರಣೆಯನ್ನು ಮಾಡಿಕೊಂಡು ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಅನಂತ ಶಯನೇಶ್ವರ, ಅನಂತ ನಾಗನೇಶ್ವರ, ಅದಾದ ಮೇಲೆ ತಿರುವನಂತಪುರದಲ್ಲಿ ಅನಂತ ಪದ್ಮನಾಭ, ಹೀಗೆ ಎಲ್ಲ ದೇವರುಗಳನ್ನು ಸ್ಮರಣೆ ಏಕಾಗ್ರತೆಯಿಂದ ಮಾಡತಕ್ಕಂಥ ಈ ಪಂಚಭೂತ ಕ್ಷೇತ್ರದಲ್ಲಿ ಮಹಾಕ್ಷೇತ್ರವಾಗಿರ್ತಕ್ಕಂಥದ್ದು ಒಂದು. ಅದು ಯಾವುದು ಅಂದರೆ ಗುರುವಾಯೂರು. ಈ ಗುರುವಾಯೂರಲ್ಲಿ ಯಾಕೆ ಅಂದರೆ ಒಂದು ಕಡೆ ಶಂಕರ, ಇನ್ನೊಂದು ಕಡೆ ನಾರಾಯಣ, ಮಧ್ಯದಲ್ಲಿ ನವಪಾಷಾಣ. ಈ ನವಪಾಷಾಣ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ಆ ಸ್ಮರಣೆಯನ್ನು ಹೇಗೆ ಮಾಡ್ಕೋಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾಕೆ ಏನು ಅಂತ ಈ ತುಳು ಸೃಷ್ಟಿಯಲ್ಲಿ ಸ್ಮರಣೆ ಮಾಡಿಕೊಂಡ್ರೆ ಭಾಳ ವಿಶೇಷ. ಮಕ್ಕಳಾಗದಿದ್ದವ್ರಿಗೆ ಬಾಲಮಂತ್ರವನ್ನು ಕೊಡ್ತಾರೆ. ಪರಿಪೂರ್ಣವಾಗಿ ಸ್ಕಂದ ಅನುಗ್ರಹವನ್ನು, ಅಂದರೆ ಮಕ್ಕಳನ್ನು ಕೊಡೋನೇ ಹಾವು, ಜ್ಞಾನವನ್ನು ಕೊಡೋದೇ ಹಾವು, ಸರ್ವ ವಿದ್ಯೆಯನ್ನು ಕೊಡೋದೇ ಹಾವು. ತಲೆಯ ಭಾಗದಲ್ಲಿ ಮೆದುಳನ್ನು ಸರಿ ಮಾಡಬೇಕಾದ್ರೆ ಮಗು ಹುಟ್ಟಿದಾಗ ಸಮಯದಲ್ಲಿ ಗರ್ಭದಲ್ಲಿ ಗರ್ಭಧಾರಣೆಯನ್ನು ಮಾಡೋದೇ ಹಾವು. ಆ ಗರ್ಭಧಾರಣೆ ಜೊತೆಗೆ ಕಾಂತಿಯನ್ನು, ಅಂದರೆ ಕಣ್ಣಿನ ನೋಟವನ್ನು, ಕಣ್ಣಿನ ಕಾಂತಿಯನ್ನು ಕೊಡೋದೇ ಅದೇ ಹಾವು. ಯಾಕೆಂದರೆ ಅದಕ್ಕೆ ಇವತ್ತಿಗೂ ಆ ಹುತ್ತದ ಮಣ್ಣನ್ನು ತೆಗೆದು ಕಣ್ಣಿಗೆ ಹಚ್ಕೊತೀವಿ. ಯಾಕೆ ಹಚ್ತೀವಿ, ಏನು ಎತ್ತ ಅಂತ ತಿಳ್ಕೊಬೇಕಲ್ಲ ನೀವು.